ಓಂ ಶಾಂತಿ. ನಿನ್ನೆ ದಿನ ಕೇಳಿದ ಪ್ರಕಾಶ್ ಮಣಿ ದಾದಿಯವರ ಧಾರಣಾ ತರಗತಿಯ ಮುಂದಿನ ಭಾಗ ಈ ದಿನ ಕೇಳೋಣ. तो बाबा ने सबसे पहले क्लियर किया है कि फरिश्ता सो देवता, ब्राह्मण सो फरिश्ता, फरिश्ता सो देवता बनना है. ಬಾಬಾರವರು ನಮಗೆ ಮೊದಲೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ನಾವು ಸಂಗಮ ಯುಗದಲ್ಲಿ ಮೊದಲು ಬ್ರಾಹ್ಮಣ್ ಸೋ ಫರಿಶ್ತಾ ಆಗಬೇಕು, ನಂತರ ಭವಿಷ್ಯದಲ್ಲಿ ದೇವತಾ ಆಗಬೇಕು. तो हमारी संपूर्णता के समीपता की स्थिति है, पहले हम अपने को फरिश्ता बनावे. ಹಾಗಾದರೆ ನಮ್ಮ ಸಂಪೂರ್ಣತೆಗೆ ಸಮೀಪದ ಸ್ಥಿತಿಯಾಗಿದೆ ಮೊದಲು फरिश्ता आगुवदु. फरिश्ता अर्थात जो इस देह और देह के बंधन है, उन बंधनों से मुक्त. फरिश्ता अंदरे ಈ ದೇಹದ ಬಂಧನದಿಂದ ಮುಕ್ತ ಆಗುವುದು. जो भी पुराने संस्कार स्वभाव है, दृष्टि वृत्ति है, वह सब हमारी ಪರಿವರ್ತನ್ हो जाए. ನಮ್ಮಲ್ಲಿ ಯಾವ ಹಳೆ ಸ್ವಭಾವ ಸಂಸ್ಕಾರ ಇದೆ, ಹಳೆ ದೃಷ್ಟಿ ವೃತ್ತಿ ಇದೆ, ಅದೆಲ್ಲವೂ ಪರಿವರ್ತನೆ ಆಗಬೇಕು. तो इन सब में कितने % परिवर्तन हुआ? मास्टर बन खुद ही खुद का ಚೆಕ್ ಕರೆ. ಹಾಗಾದರೆ ಈ ವಿಷಯದಲ್ಲಿ ನಾನು ಎಷ್ಟು ಪರಿವರ್ತನೆ ಆಗಿದ್ದೇನೆಂದು ನಮಗೆ ನಾವೇ ಕೇಳ್ಕೋಬೇಕು. क्योंकि यह पुरानी स्वभाव संस्कार ही हमारे बंधन है और इन्हों को परिवर्तन करना, उसको ही कहेंगे बंधन मुक्त अर्थात जीवन मुक्त बनना. ಏಕೆಂದರೆ ಈ ಸ್ವಭಾವ ಸಂಸ್ಕಾರವೇ ನಮಗೆ ಬಂಧನ ಆಗಿದೆ. ಈ ಸ್ವಭಾವ ಸಂಸ್ಕಾರದ ಪರಿವರ್ತನೆ ಮಾಡುವುದೇ ಬಂಧನ್ ಮುಕ್ತ ಅಥವಾ ಜೀವನ ಮುಕ್ತ ಆಗುವುದಾಗಿದೆ. तो सबसे पहले खुद से पूछना है कि मैं सचमुच इस जीवन में सूक्ष्म व स्थूल बंधनों से स्वतंत्र हूँ, मुक्त हूँ, या मेरे संस्कार स्वभाव जंजीर की तरह बंधन में रखते हैं. ಮೊದಲು ನನಗೆ ನಾನೇ ಕೇಳ್ಕೋಬೇಕು, ನನ್ನ ಜೀವನದಲ್ಲಿ ಸೂಕ್ಷ್ಮ ಅಥವಾ ಸ್ಥೂಲ ಬಂಧನದಿಂದ ಸಂಪೂರ್ಣ ನಾನು ಮುಕ್ತ ಆಗಿದ್ದೇನೆಯೇ? ಯಾವುದಾದ್ರೂ ಬಂಧನ ಇತ್ತು ಅಂದರೆ ನನಗೆ ಅತೀಂದ್ರಿಯ ಸುಖದ ಅನುಭವ ಆಗೋದಿಲ್ಲ. जो खुशी होनी चाहिए वह कम हो जाएगी. ಸಂಗಮ ಯುಗದಲ್ಲಿ ಯಾವ ಖುಷಿ ನಮಗೆ ಇರಬೇಕಿತ್ತೋ ಆ ಖುಷಿ ಕಡಿಮೆ ಆಗಿಬಿಡುತ್ತದೆ. तो बंधन मुक्त की निशानी है ಅತೀಂದ್ರಿಯ ಸುಖ. ಬಂಧನ ಮುಕ್ತದ ಗುರುತಾಗಿದೆ ಅತೀಂದ್ರಿಯ ಸುಖ. और अतीन्द्रिय सुख में है तो जीवन मुक्त स्थिति. ಅತೀಂದ್ರಿಯ ಸುಖ ಇತ್ತು ಅಂದರೆ ಅಲ್ಲಿ ಜೀವನ್ ಮುಕ್ತ ಸ್ಥಿತಿಯೂ ಇರ್ತದೆ. अपने से पूछो मैं एवर हैप्पी हूँ. ಅದಕ್ಕೆ ದಾದಿಯವರು ಪ್ರಶ್ನೆ ಮಾಡ್ತಿದ್ದಾರೆ, ಪ್ರತಿಯೊಬ್ಬರೂ ಕೇಳ್ಕೊಳ್ಳಿ, ನೀವು ಸದಾ ಸುಖಿಯಾಗಿದ್ದೀರಾ? जो बाबा कहते
संपन्न फरिश्ता भव, उसका मैं कहाँ तक खुद में अनुभव करती हूँ या करता हूँ। संपन्न फरिश्ता ಭವದ ವರದಾನ ಸಂಗಮ ಯುಗದಲ್ಲಿ ಬಾಬಾ ಕೊಡ್ತಿದ್ದಾರೆ. ಆ ವರದಾನದ ಅನುಭವ ನಾನು ಸ್ವತಃ ಎಷ್ಟು ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. दूसरा, अगर लक्ष्य है कि मैं संपन्न फरिश्ता बनूं, तो लक्ष्य प्रमाण लक्षण धारण किए हैं. ನಮ್ಮ ಗುರಿ ಇದೆ ಸಂಪನ್ನ ಫರಿಶ್ತಾ ಆಗುವುದು. ಹಾಗಾದರೆ ಲಕ್ಷ್ಯದ ಅನುಸಾರವಾಗಿ ಲಕ್ಷ್ಯದಂತೆ ಲಕ್ಷಣಗಳನ್ನು ಧಾರಣೆ ಮಾಡಿಕೊಂಡಿದ್ದೇನೆಯೇ. ज्ञान के जो भी गुह्य राज है उन्हें समझकर कर्म अकर्म और विकर्म की गुह्य गति को जानकर श्रेष्ठ कर्म करते हैं. ಜ್ಞಾನದ ಗಹನವಾದ ರಹಸ್ಯಗಳನ್ನು ಅರಿತು ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ಅರಿತು ನಾನು ಶ್ರೇಷ್ಠ ಕರ್ಮಗಳನ್ನೇ ಮಾಡುತ್ತಿದ್ದೇನೆಯೇ. विकर्मों को ख़त्म कर मैं दिनों दिन अकर्मी बनती जा रही हूँ. ವಿಕರ್ಮಗಳನ್ನು ನಾಶ ಮಾಡಿಕೊಂಡು ದಿನ ದಿನಕ್ಕೆ ನಾನು ಅಕರ್ಮಿ ಆಗುತ್ತಿದ್ದೇನೆಯೇ. जो संस्कार कर्मों का खाता बनाते, मैं उन संस्कारों को कर्मों के हिसाब किताब को भस्म कर अकर्मी बनती जा रही हूँ. ಯಾವ ಸಂಸ್ಕಾರದಿಂದ ಹೊಸ ಕರ್ಮದ ಲೆಕ್ಕಾಚಾರ ಪ್ರಾರಂಭವಾಗ್ತದೆ ಅಂತಹ ಕರ್ಮಗಳನ್ನು ಭಸ್ಮ ಮಾಡಿಕೊಂಡು ನಾನು ಅಕರ್ಮಿ ಆಗಿದ್ದೇನೆಯೇ. कोई भी संस्कार के वश कर्म होता तो वह अकर्म नहीं बनता, परंतु कभी कर्म कभी विकर्म हो जाता है. ಹಳೆ ಸಂಸ್ಕಾರಕ್ಕೆ ಅಧೀನ ಆಗಿ ಕರ್ಮ ಮಾಡಿದಾಗ ಅದು ಅಕರ್ಮ ಆಗೋದಿಲ್ಲ, ಅದು ಒಮ್ಮೊಮ್ಮೆ ಕರ್ಮ ಆಗ್ತದೆ, ಒಮ್ಮೊಮ್ಮೆ ವಿಕರ್ಮನೂ ಆಗ್ತದೆ. जिसको मायाजीत नहीं कहा जाता, परंतु माया के वश हो गया. फिर वृत्ति जाती, इच्छा होती, पुराने व्यर्थ संकल्प चलते, देह अभिमान होता. ವಿಕರ್ಮ ಆಗ್ತಾ ಇದ್ದರೆ ಅಂಥವರಿಗೆ ಮಾಯಾಜೀತ್ ಅಂತ ಹೇಳೋದಿಲ್ಲ, ಮಾಯೆಗೆ ಅಧೀನ ಆಗಿ ಕರ್ಮ ಮಾಡ್ತಿದ್ದಾರೆ ಅಂತಲೇ ಹೇಳಬೇಕಾಗ್ತದೆ. ಹಾಗಿರುವಾಗ ದೃಷ್ಟಿ ವೃತ್ತಿ ಲೌಕಿಕದ ಕಡೆಗೆ ಹೋಗ್ತದೆ, ಅನೇಕ ಇಚ್ಛೆಗಳು ಉತ್ಪತ್ತಿಯಾಗ್ತವೆ, ಹಳೆಯ ವ್ಯರ್ಥ ಸಂಕಲ್ಪಗಳು ನಡೀತವೆ, ದೇಹ ಅಭಿಮಾನವು ಬರ್ತದೆ. अनेक प्रकारों के मान शान आदि का स्वार्थ होता है. ದೇಹ ಅಭಿಮಾನ ಇದ್ದಲ್ಲಿ ಅನೇಕ ರೀತಿಯ ಸ್ಥಾನ ಮಾನ ಹೆಸರು ಕೀರ್ತಿಯ ಸ್ವಾರ್ಥ ಬೆಳೀತದೆ. अब मैं इन सभी से मुक्त बनूं, उसके लिए अपने पास्ट कर्मों को भस्म करना है. अब ऐसा कोई कर्म न हो जो फिर कोई कर्म का खाता बने. ಈಗ ನಾನು ಈ ಎಲ್ಲ ವ್ಯರ್ಥದಿಂದ ಮುಕ್ತ ಆಗಬೇಕು. ನನ್ನ ಹಳೆ ಭೂತಕಾಲದ ಕರ್ಮಗಳನ್ನು ಭಸ್ಮ ಮಾಡಬೇಕು. ಈಗ ಮಾಡುವ ಕರ್ಮಗಳಿಂದ ಹೊಸ ವಿಕರ್ಮದ ಹೊಸ ಖಾತೆ ನಿರ್ಮಾಣ ಆಗಬಾರದು. जिसके लिए बाबा कहते कोई विकर्म करेंगे तो सजा खानी पड़ेगी. ಅದಕ್ಕಾಗಿಯೇ ಬಾಬಾ ಹೇಳ್ತಿರ್ತಾರೆ, ಮಕ್ಕಳೇ ತಿಳಿದು ವಿಕರ್ಮ ಮಾಡಿದರೆ ನೀವು ಬಹಳಷ್ಟು ಶಿಕ್ಷೆ ಪಡಿಬೇಕಾಗ್ತದೆ. तो हम अपनी ऐसी संपन्न स्थिति बना
ಮುಕ್ತ ಬನ್ನಿ, ಜಿಸ್ಸೆ ಪಾಸ್ ವಿತ್ ಆನರ್. ಹೀಗೆ ನಾವು ನಮ್ಮ ಸ್ಥಿತಿಯನ್ನು ಸಂಪನ್ನ ಸ್ಥಿತಿಯನ್ನಾಗಿ ಮಾಡ್ಕೋಬೇಕು. ವ್ಯರ್ಥ ಬಂಧನದಿಂದ, ಕರ್ಮ ಬಂಧನದಿಂದ ಮುಕ್ತ ಆಗಿ ಪಾಸ್ ವಿತ್ ऑनर ಆಗಬೇಕು. जैसे पढ़ाई में कोई 90-95 मार्क्स लेते, कोई 75, 50 भी लेते, कोई फिर 33 मार्क्स लेकर पास हो जाते, तो वह जैसे खींच करके पास होते, उन्हें फुल पास नहीं कहा जाता. ಹೇಗೆ ವಿದ್ಯಾಭ್ಯಾಸದಲ್ಲಿ ಕೆಲವರು 90-95 ಅಂಕಗಳನ್ನು ತೆಗೆದುಕೊಳ್ತಾರೆ, ಕೆಲವರು 75-50 ಅಂಕಗಳನ್ನು ತೆಗೆದುಕೊಳ್ತಾರೆ, ಕೆಲವರು ಕೇವಲ 33 ಅಂಕಗಳನ್ನು ಪಡೆದು ಪಾಸ್ ಆಗ್ತಾರೆ. 33 ಅಂಕಗಳನ್ನು ಪಡೆದು ಪಾಸ್ ಆಗುವಂಥವರು ಆ ಕಡೆ ಈ ಕಡೆ ಎಳೆದು ಪಾಸ್ ಆಗಿರ್ತಾರೆ. ಮೇಸ್ಟರ್ಗಳು ಅವರಿಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿರ್ತಾರೆ. उन्हें फुल मास नहीं कहा जाता, फुल पास भी नहीं कहा जाता. ಅಂಥವ್ರಿಗೆ ಅವ್ರು ಪೂರ್ಣ ಪಾಸ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. तो लौकिक पढ़ाई में ऐसे होता है, परंतु यहाँ हमें तो पास होना है. यह नहीं कि हम 75 मार्क्स से पास हुए, हमें पास मार्क्स कम से कम 95 से 100 के बीच लेने हैं. ಲೌಕಿಕ ವಿದ್ಯಾಭ್ಯಾಸದಲ್ಲಿ 33-35%ಗೆ ಪಾಸ್ ಮಾಡ್ತಾರೆ. ಆದರೆ ಇಲ್ಲಿ ಬರೀ 75 ಅಂಕಗಳಿಗೂ 75 ಅಂಕಗಳನ್ನು ಪಡ್ಕೊಂಡ್ರೂ ಪಾಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಂಪೂರ್ಣ ಪಾಸ್ ಅಂದರೆ 95ರಿಂದ 100ರ ಮಧ್ಯದಲ್ಲಿ ಅಂಕಗಳನ್ನು ಪಡ್ಕೋಬೇಕು. बाबा से हमें फुल वर्षा लेना है, फुल मार्क्स लेने. ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡ್ಕೋಬೇಕಾದ್ರೆ ಸಂಪೂರ್ಣ ಅಂಕಗಳನ್ನು ಪಡ್ಕೋಬೇಕು. ಅಂದರೆ 95ರಿಂದ 100 ಅಂಕಗಳನ್ನು ಪಡ್ಕೋಬೇಕು. ಉಸೆ ಫುಲ್ ಮಾರ್ಕ್ಸ್ ಕಹಾ ಜಾತಾ ಹೈ. ಆ ಥರ ಯಾರು ಪಡ್ಕೋತಾರೋ ಅವರು ಮಾತ್ರ ಪೂರ್ಣ ಪಾಸ್ ಆಗಿದ್ದಾರೆ ಅಂತ ಹೇಳಬಹುದು. ಅರ್ಥಾತ್ ಸಂಪನ್ನತ ಅಂದರೆ ಅವರು ಸಂಪನ್ನ ಆಗಿದ್ದಾರೆ ಅಂತ ಅರ್ಥ. ಸಂಪನ್ನತೆ ಅಂದ್ರೇ 95ರಿಂದ 100 ಅಂಕಗಳನ್ನು ಪಡೆದುಕೊಂಡು ಪಾಸ್ ಆಗುವುದು. ಅಗರ್ ಕೋಯಿ ಕಡಾ ಹಿಸಾಬ್ ಭಿ ಹೈ तो भी उसको हमें अपने ज्ञान योग के बल से भस्म करने की मेहनत करनी. ನಮ್ಮಲ್ಲಿ ಯಾವುದಾದರೂ ಕಠಿಣ ಲೆಕ್ಕಾಚಾರ ಇತ್ತು ಅಂದರೆ ಜ್ಞಾನ ಯೋಗದ ಬಲದಿಂದ ಪರಿಶ್ರಮದಿಂದ ಅದನ್ನು ಭಸ್ಮ ಮಾಡಬೇಕು. ಕೈ ಕಹತೆ मैं सच कहती हूँ कि मेरे में सहन करने की शक्ति नहीं. ऐसा कहकर डनलप का तकिया नहीं देना है, हमें मेहनत करनी. ಕೆಲವರು ಮುಲಾಜಿಲ್ಲದೆ ಹೇಳಿಬಿಡ್ತಾರೆ, ನನ್ನಲ್ಲಿ ಸಹನೆ ಮಾಡುವ ಶಕ್ತಿ ಇಲ್ಲ, ನಾನಿರುವುದೇ ಹೀಗೆ. ಈ ಥರ ಹೇಳುವುದು ಸಹ ಒಂದು ಸ್ಥೂಲ ಸಾಧನದ ಆಧಾರ ಪಡೆದುಕೊಂಡು ವಿಶ್ರಾಂತಿ ಪಡೆದಂಗೆ ಅಂತ ಹೇಳ್ತಾರೆ ಬಾಬಾ. ಅದೇ ಒಂದು ಕಾರಣ ಹೇಳಿ ಪುರುಷಾರ್ಥಹೀನ ಆಗುವುದು ಪಾಸ್ ವಿತ್ ಆನರ್ ಮಕ್ಕಳ ಲಕ್ಷಣ ಅಲ್ಲ. ಹೇಗಾದರೂ ಮಾಡಿ ನಮ್ಮಲ್ಲಿ ಇರುವ ಕೊರತೆಗಳನ್ನು ನಾವು ತೆಗೆದು ಹಾಕಬೇಕು. कोई भी शक्ति की कमी है तो उसको ಯೋಗ ಬಲ್ ಸೆ ಫುಲ್ ಕರೋ. ಯಾವುದೇ ಶಕ್ತಿಯ ಕೊರತೆ ಇದ್ರೂ ಯೋಗ ಬಲದಿಂದ ಅದನ್ನು ತುಂಬಿಸಿರಿ.
भर्ती ಮಾಡ್ಕೊಳ್ಳಿ. हम नई दुनिया का निर्माण करने वाले कहे, मेरा नाम तो है निर्माण करने वाली, परंतु मैं तो मान शान की भूखी हूँ. तो वह क्या निर्माण करेगी? ನಾವು ಜನರ ಮುಂದೆ ಹೇಳ್ಕೋತೀವಿ, ನಾವು ಹೊಸ ಪ್ರಪಂಚದ ಸ್ಥಾಪನೆ ಮಾಡುವಂಥವರು ನಿರ್ಮಾಣ ಚಿತ್ತ ಆಗಿದ್ದೇವೆ, ನನ್ನ ಹೆಸರೇ ಆಗಿದೆ ನವ ನಿರ್ಮಾಣ ಮಾಡುವಂಥವಳು ಅಂತ. ಹೀಗೆ ಹೇಳಿಕೊಂಡು ಮತ್ತೆ ನಾವು ಸ್ಥಾನ ಮಾನ ಹೆಸರು ಕೀರ್ತಿಯ ಅಪೇಕ್ಷೆ ಪಡ್ಕೊಂಡ್ರೆ ನಾವು ಏನನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುವುದು? इसलिए संपन्न बनने के लिए हमारा अटेंशन चाहिए कर्म अकर्म विकर्म की गुह्य गति पर. ಆದ್ದರಿಂದ ಸಂಪನ್ನ ಆಗಬೇಕಾದ್ರೆ ನಮಗೆ ಕರ್ಮ ಅಕರ್ಮ ವಿಕರ್ಮದ ರಹಸ್ಯದ ಮೇಲೆ ಜ್ಞಾನದ ಮೇಲೆ ಸಂಪೂರ್ಣ ಗಮನ ಇರಬೇಕು. कोई भी हमारे से अब विकर्म तो नहीं, परंतु साधारण कर्म का खाता भी न बने. ನಮ್ಮಿಂದ ಈಗ ವಿಕರ್ಮ ಅಷ್ಟೇ ಅಲ್ಲ, ಸಾಧಾರಣ ಕರ್ಮಗಳು ಸಹ ಆಗಬಾರದು. और बने हुए कर्मों के खाते को भस्म करे, ಅಕರ್ಮಿ ಬನೆ. ಬಾಬಾ ಒಂದು ಮುರಳಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ, ಸಾಧಾರಣ ಸಂಕಲ್ಪಗಳು ಜಾಸ್ತಿ ಮಾಡಿದಾಗ ಅದು ವ್ಯರ್ಥದ ಖಾತೆಗೆ ಹೋಗ್ತದೆ. ವ್ಯರ್ಥ ಅನ್ನೋದು 100ರಷ್ಟು ಸೇರಿದಾಗ ಅದು ವಿಕರ್ಮದ ಖಾತೆಗೆ ಹೋಗ್ತದೆ ಅಂತ. ಅದಕ್ಕಾಗಿ ವಿಕರ್ಮ ಅಂತೂ ಮಾಡಲೇಬಾರದು, ಆದರೆ ಸಾಧಾರಣ ಮತ್ತು ವ್ಯರ್ಥ ಕರ್ಮನೂ ಮಾಡಬಾರದು. ಹಳೆ ಕರ್ಮಗಳ ಖಾತೆಯನ್ನು ಭಸ್ಮ ಮಾಡಿ ಅಕರ್ಮಿ ಆಗಬೇಕು. तब ही सच्ची जीवन मुक्ति का अनुभव होगा और नशा रहेगा कि हम कौन है क्या है. ಆಗ ಮಾತ್ರ ಸತ್ಯ ಜೀವನ ಮುಕ್ತಿಯ ಅನುಭವ ಆಗುವುದು, ನಶೆ ಏರುವುದು. ನಾವು ಏನಾಗಿದ್ದೇವೆ ಯಾರಾಗಿದ್ದೇವೆ ಅನ್ನೋದು ಅರ್ಥ ಆಗ್ಬೋದು. जब संपन्नता का सोचते हैं तो हमारा अटेंशन जाता संपन्न बनना अर्थात कर्मातीत बनना. ಸಂಪನ್ನತೆಯ ಬಗ್ಗೆ ವಿಚಾರ ಮಾಡಿದಾಗ ಕರ್ಮಾತೀತ ಆಗುವುದರ ಕಡೆಗೆ ಗಮನ ಹೋಗಬೇಕು. हम संपन्न बने अर्थात बाप समान बने, कर्मातीत बने. ಸಂಪನ್ನ ಆಗಬೇಕು ಅಂದರೆ ತಂದೆಯ ಸಮಾನ कर्मातीत ಆಗಬೇಕು. हमारे पुरुषार्थ का अंतिम पेपर भी है कर्मातीत बनना. ನಮ್ಮ ಪುರುಷಾರ್ಥದ ಅಂತಿಮ ಪೇಪರ್ ಆಗಿದೆ कर्मातीत ಆಗುವುದು. तो कर्मातीत बन रहे हैं या कोई सूक्ष्म और भी कर्म के खाते तो नहीं बन रहे. अगर संकल्प व्यर्थ जाते हैं तो क्या वह व्यर्थ संकल्प हमें कर्मातीत बनाएगा? ನೋಡ್ಕೋಬೇಕು, ನಮ್ಮಿಂದ ಇನ್ನೂವರೆಗೂ ಸೂಕ್ಷ್ಮ ಅಥವಾ ಸ್ಥೂಲ ಕರ್ಮಗಳ ಖಾತೆ ನಿರ್ಮಾಣ ಆಗ್ತಿಲ್ಲ ತಾನೆ. ನಮ್ಮ ಸಂಕಲ್ಪಗಳು ವ್ಯರ್ಥವಾಗಿ ಹೋಗ್ತಿಲ್ಲ ತಾನೆ. ವ್ಯರ್ಥ ಸಂಕಲ್ಪನೆ ನಾವು ಮಾಡ್ತಾ ಇದ್ದರೆ ನಾವು कर्मातीत ಆಗುವುದು ಯಾವಾಗ? व्यर्थ संकल्प कर्मातीत तो नहीं बनाएगा, बल्कि समय भी वेस्ट, संकल्प भी वेस्ट, शक्ति भी वेस्ट करेगा. व्यर्थ संकल्प ಸಮಯನೂ ವೇಸ್ಟ್ ಮಾಡ್ತದೆ, ಶಕ್ತಿನೂ ವೇಸ್ಟ್ ಮಾಡ್ತದೆ, श्वासनों वेस्ट ಮಾಡ್ತದೆ. कई बार हम अपने व्यर्थ संकल्पों के प्रति
इतना अटेंशन नहीं देते, ऐसे ही अपनी शक्ति को ನಷ್ಟ करते. ಕೆಲವೊಮ್ಮೆ ನಾವು ವ್ಯರ್ಥ ಸಂಕಲ್ಪದ ಬಗ್ಗೆ ವಿಶೇಷ ಗಮನ ಕೊಡೋದಿಲ್ಲ, ಎಚ್ಚರಿಕೆ ವಹಿಸೋದಿಲ್ಲ. ಹಾಗೆಯೇ ನಮ್ಮ ಶಕ್ತಿಯನ್ನು नष्ट ಮಾಡ್ತಾ इर्तीವಿ. तो ध्यान रखना है कि हमारी दिनचर्या में किसी भी प्रकार का भी स्वयं के प्रति अथवा दूसरों के प्रति व्यर्थ संकल्प न चले. ಆದ್ದರಿಂದ ನಮ್ಮ ದಿನಚರಿಯಲ್ಲಿ ಈ ಮಾತಿನ ಬಗ್ಗೆ ಗಮನ ಕೊಡಬೇಕು. ನಾವು ಯಾವತ್ತೂ ವ್ಯರ್ಥ ಸಂಕಲ್ಪ ನಮ್ಮ ಪ್ರತಿಯಾಗಿಯೂ ಮಾಡಬಾರದು, ಅನ್ಯರ ಪ್ರತಿಯಾಗಿಯೂ ಮಾಡಬಾರದು. ಬಾಬಾ ನಮಗೆ ಸರ್ವರ ಶುಭ ಚಿಂತಕ ಎಂಬ ಬಿರುದನ್ನು ಕೊಟ್ಟಿದ್ದಾರೆ. ಆ ಕಾರಣದಿಂದ ನಾವು ಸರ್ವರ ಬಗ್ಗೆ ಶುಭ ಭಾವನೆ, ಕಲ್ಯಾಣದ ಭಾವನೆಯನ್ನು ಇಟ್ಟುಕೊಳ್ಳಬೇಕು. ಓಂ ಶಾಂತಿ.